ಹಳ್ಳಿ ರೆಂಬಿ ಬೆಳ್ಳಿ ಗೊಂಬೆ ಅಂತೇಳಿ ನೋಡ್ರಿ. ಇದು ಏನಂತ ನೀವ ಕಂಡಿಡ್ರಿ ತಿನ್ನೋರೆಲ್ಲ. ಸೂಡ್ ಕಟ್ಟಿ ಇಟ್ಟಿನಿ. ಒಯ್ ಬರ್ರಿ ನೋಡ್ರಿ. ನಮ್ಮ ಎಲ್ಲರ ಮನ್ಯಾಗನು ನಮಗೆ ಇದು ಫೇವ್ರೇಟ್ ನೋಡ್ರಿ. ಚಿಕ್ಕಿ ಏನಂದ್ರ ಈ ಕಡೆ ಕಸ ಐತೆ, ಆ ಕಡೆ ಇಲ್ಲ. ಇನ್ನು 4 ದಿನದಾಗ್ರಿ ಸಬ್ಬಸ್ ಏಯ್ ಶ್ರೀಕರ್ ಬಾರ. ಆಯ್ತದು ಬತ್ ಹೇಳ್ತಿಲ್ಲ ಈ ಕಡೆ. ಆಯ್ತು ಬಾದು ಹೋಗ್ಬೇಡದಲ್ಲಿ. ಈ ಕಡೆ ಬಾ. ಬದ್ ಸರಿ ಎಲ್ಲ ಇದ್ರ ಮ್ಯಾಗ ಗಟ್ಟಿ ಮ್ಯಾಗ ಬೆಚ್ಕಾದಟ್ಟು ಉದುರಿಸಿದ್ರು ನಾಡ್ತಾವ. ನಾಡ್ತಾರೆ. ಕೊತ್ತಂಬರಿ ಚಲೋ ಐತೆ ನೋಡ್ರಿ. ಅಲ್ಲಿಂದ ಐತೆ ನೋಡ್ರಿ ಹತ್ರ ಇಲ್ರಿ. ಸಾಲಿನ ನಡ್ಬರ್ಕೈತಿ. ಬರ್ರಿ ಪ್ಯಾಟಿ ಊರಾಗ ಹೆಂಗಾರ ತಿಂತೀರಿ ಹೆಂಗಾರ ಮಾಡ್ತೀರಿ ಅಂತಿರ್ತಾರ. ಹಳ್ಳಿ ಊರಾಗ ನೋಡ್ರಿ ತಾಜಾ ಕೊತ್ತಂಬರಿ ತಾಜಾ ಪಾಲಾಕ್ರಿ ಕಿರ್ಸಲ್ಲಿ ಇರಕತ್ತಿ ನೋಡ್ರಿ. ಕಿರ್ಸಾಲಿ ಪಲ್ಯನೂ ಅಲ್ಲಿ ಕೊಂಡ್ಬೇಕ್ರಿ. ಅಲ್ಲ ಕೊಂಡ್ರು ಇಂಥ ಸಿಗಂಗಿಲ್ಲ ತಮ್ಮಲ್ಲಿ. ಇಂಥ ಸಿಗಂಗಿಲ್ಲ. ಬರ್ರಿ ಕೊತ್ತಂಬರಿ ಕಿತ್ತಕತ್ತಿ ನೋಡಿ ಬರ್ರಿ. ಈಗ ರೀ ಜವಾರಿ ಕೊತ್ತಂಬರಿ ಹೆಂಗೈತೆ? ಜವಾರಿ ಕೊತ್ತಂಬರಿ ಹಸಿ ರೇಷ್ಮೆ. ಯಾವಾಗ ಕಾಯಿಪಲ್ಯ ಇಲ್ರಿ ಹೇಳ್ತಿರ್ತಾರಲ್ಲ ಹಸಿ ರೇಷ್ಮೆ ಆಗೈತಿ ನೋಡಯ್ಯವ ಅಂತೇಳಿ. ಹಿಂಗೆ ಹಸಿ ರೇಷ್ಮೆ. ಇದು ಪಾಲಾಕ್ ನೋಡ್ರಿ. ನಮ್ಮ ಸರು ಅಂಕರು ಪಾಲಾಕಕ್ಕೆ ಭಾಳ ಜೀವ್ರಿ. ಹೊಲ್ದಾಗ ಇಷ್ಟೆಲ್ಲ ಇರ್ತೈತಿ. ಅಲ್ಲಿ ಕೊಂಡ್ಕೊಂಬಂದು ಎಲ್ಲೆಲ್ಲಿ ಒಗಿದ್ ಈಗ ಹಿಂಗೆ ಕಿತ್ತೀವ್ರ್ಯಾ ಒಕ್ಕಲ್ಗಾರ ಭಾಳ ಹಿಂಗೆ ಕಿತ್ತಿದ್ದು ಒಯ್ದು ಅಲ್ಲಿ ಒಗಿದು
ನೀರಾಗ ತೊಳೆದು ಸಣಬು ಕೊಂಚ ತೊಗೊಂಡು ಸೂಡು ಕಟ್ಟೋದು ತಟ್ಟಿನ ಚೀಲ್ದಾಗ ಹಾಕೋದು ಅದು ಮಾತಾ ಬೇರೆ ಇದ ಬೇರೆ ಅದ ಬೇರೆ. ಬರ್ರಿ ಇನ್ನು ರಾಜಗಿರಿ ಕಿರ್ಸಲ್ಲಿ ಹರಿಬೇಕು, ಹರಿನ್ ಬರ್ರಿ ನೋಡ್ರಿ ಹೆಂಗೈತಿ ಹೊಲ್ದಾನ ಪಲ್ಯ ಅಂದ್ರೆ ಅದೇನು ಸಾಣದಲ್ಲ ನೋಡ್ರಿ. ಯಾರ್ಯಾರೆಲ್ಲ ತಂದೆ ತಾಯಿ ಮಾಡಿ ಹೊಲ್ದಂದು ಹರಿದು ಕಟ್ತಾರ ಅವ್ರಿಗೆ ಈ ಅನುಭವ ಈ ರುಚಿ ಇರ್ತೈತ್ರಿ, ಉಳ್ಕೆದವ್ರಿಗೆ ಇರಂಗಿಲ್ಲ. ಹೊಲ್ದಾಗ ನೋಡ್ರಿ ನಾನು ಹರ್ಕೊಂಬರ್ತೀನಿ ಅಂತ ಓಡಿ ಬಂದಿ. ಈಗ ನೋಡ್ರಿ ಇಷ್ಟೆಲ್ಲ ಎಷ್ಟು ಚಂದ ಐತಿ ಕಿರ್ಸಾಲಿ. ಇಲ್ಲ ಒಕ್ಕಲಿಗ್ಯಾರು ನಾವು ಮಾಡಿದ್ದ ನೀವು ತಿಂತಿರ್ತೀರಿ, ನಾವು ಕಳಿಸಿದ್ದ ನೀವು ಇದನ್ನ ಹರಿದು ಈ ಕರ್ನಾಟಕದಾಗ ಹಿಂಗೆ ತಿನ್ನೋದು ಬೇರೆ, ಮಹಾರಾಷ್ಟ್ರದಾಗ ಹರಿದು ಅಚ್ಚಕ್ಕೆ ಇದನ್ನು ಮಾಡಿ ಇಚ್ಚಕ್ಕೆ ಇದನ್ನು ಮಾಡಿ ಚೀಲದ ತಟ್ಟಿನಾಗ ಹಾಕಿ ಅದ ಬೇರೆ ನೋಡ್ರಿ. ಅದಕ್ಕೆ ಹೇಳಕತ್ತೀವಿ ನೋಡ್ರಿ ಹೆಂಗೈತಿ ಹೊಲ್ದಾಗ. ಇಲ್ಲಿಷ್ಟ ಐತ್ರಿ. ಅವ್ವಾರು ಬಂದಿದ್ರ ಎಲ್ಲಿ ಇರ್ತೈತಿ ಎಲ್ಲಿ ಭಾಳ ದೊಡ್ಡದಾಗೈತಿ ಅನ್ನೋದು ಗೊತ್ತಿರ್ತಿದ್ರ. ಅದು ನನಗೂ ಗೊತ್ತಿಲ್ಲ, ಮಹೇಶಗೂ ಗೊತ್ತಿಲ್ಲ. ಬಂದೀವ್ರಿ ಒಟ್ಟು ಹರಿಯಕತ್ತೀವಿ. ಹೊಲ ಅಂದ್ರೆ ಎಲ್ಲರೂ ಒಂದು ತಾಲು ಇದ್ದ ಇರ್ತೈತ್ರಿ ಇಳಕಲ್ಯಾಗ ಹರಿಯಕತ್ತೀವಿ. ಬರ್ರಿ ಕೊತ್ತಂಬರಿ, ಪಾಲಕ, ಕಿರ್ಸಾಲಿ, ಹುಣ್ಚಿಕ್ಕ ಐತಿ ನೋಡ್ರಿ. ನೋಡ್ರಿ ಹುಣ್ಚಿಕ್ಕಿ ಪಲ್ಯ. ಇದ್ರದ್ದು ಪಲ್ಯ ಮಾಡ್ತಾರೆ ನೋಡ್ರಿ ಅಲ್ಲಿ. ಇದು ನಾಯಿ ಗಿಡ ಏನಂತೀರಲ್ರಿ, ರೋಡ್ ಸೈಡ್ ಇರ್ತಲ್ರಿ ಇದ್ರದ್ದು. ನಾವು ಮಾಡೋ ಪಲ್ಯ ಬೇರೆ. ಈ ಎಳಿದು ಬೀಜ ತೊಗೊಂಡು ಇದು ತಬಲ ತೊಗೊಂಡು ಪಲ್ಯ ಮಾಡ್ತಾರೆ, ಮಸ್ತ್ ಆಗುತ್ತೆ. ಕಾಯಿ ಪಾಲಕ ಐತೇನು ನೋಡ್ರಿ ಎಲ್ಲ ಹರಿದು ಇಲ್ಲಿ ಹುಣ್ಚಿಕ್ಕ ಇದನ್ನ ಹಿಂಗೆ ಇಟ್ಟಿವ್ರಿ. ಇದನ್ನ ಮಾರಕ್ಕೆ ಹೋಗ್ಬೇಕಾದ್ರೆ ಹರಿದು ಸೂರು ಕಟ್ಟೋದು ಅದೆಲ್ಲ ಸಣ್ಣ ಪುಟ್ಟ ದಾವತಿರಂಗಿಲ್ಲ ರೀ ಒಕ್ಕಲಿಗೆ ಬಾಳೆವು. ಅದ್ರ ರೇಟ್ ಬರೋದಿಲ್ಲ. ಒಮ್ಮೆ ಇದ್ರಿದ್ದ ಇದ್ದು ಅದನ್ನ ಇರ್ಲಿಕ್ಕಂದ್ರೆ ಇಲ್ಲ. ಈಗ ನೋಡ್ರಿ ಕೆಲವು ಟಮಾಟಿ ಗಿಡ ಮನ್ನಿ ಸಲ ಮಾಡ್ದ್ಯಾಗ ಹಬ್ಬ ಏನು ಟಮಾಟಿ ಬಂದು ಗಿಡಕ್ಕೆ ಒಂದೊಂದು ಪುಟ್ಟಿ ಕಾಯಿ ಹಾಕಿದ್ದೂರೇ ಒಮ್ಮೆ 2 ಬೇರೆ ಹರಿದ್ರಾಗ ರೇಟ್ ಹೋಗ್ಬಿಡ್ತೀರಿ. ಅವ್ರು ಬಾಳೆ ಅದಕ್ಕೂ ಬೇಡ. ಈಗ ಅರ್ಧಕ್ಕರ್ಧ ಅದೇ ನಾಟೈತಿ ನೋಡ್ರಿ ಟಮಾಟಿ ಹಚ್ಚಾರ ನಾಟೈತಿ. ಇದು ಮಹಾರಾಷ್ಟ್ರ ಕಡೆ ಮಾಡ್ತಾರ ತಮ್ಮ ಗ್ವಾಳಿ ಪಲ್ಯ, ಸೊಲ್ಲಾಪುರ ಅಲ್ಲೆಲ್ಲ ಇದಕ್ಕೆ ಏನಂತಾರ ಯಾವ್ದ್ರಿ ಇದು ಇಲ್ಲಿ ಇದನ್ನ ಗೊತ್ತಿಲ್ರಿ. ಆದ್ರ ಅಲ್ಲ ಈ ಮಹಾರಾಷ್ಟ್ರ ಕಡೆ ಇದು ದೊಡ್ಡ ಗೋಳಿ ಅಂತಾರ. ಇದಕ್ಕ ದೊಡ್ಡ ಗೋಳಿ ಪಲ್ಯ ಅಂತಾರ. ಇದಕ್ಕಿನ ಇದ ಗೋಳಿ ಪಲ್ಯದಾಗ ಸಣ್ಣ ಗೋಳಿ ಇರ್ತ್ರಿ. ಇದು ದೊಡ್ಡ ಗೋಳಿ ಪಲ್ಯ, ಅದು ಸಣ್ಣ ಗೋಳಿ ಪಲ್ಯ ಅಂದ್ರ ಇಟ್ಟಿಟ ಇಟ್ಟಿರ್ತಾರಿ. ಅದಕ್ಕೆ 10-15 ರೂಪಾಯಿ. ಮಹಾರಾಷ್ಟ್ರ ಕಡೆ ಯಾರು ತಿಂತಾರ ಹೇಳ್ರಿ. ಕಸ ಅಂತ ಹೊಲ್ದಾಗ ಬೆಳೆದೆಲ್ಲ ಕಿತ್ ಹೋಗಿತ್ತೀನಿ. ಈ ತರ ತಾಯಿಯರು ಊರಾಗಿದ್ದು ನಿಮ್ಗೆ ಹರಿದರ್ದು ಮಾಡಿ ಕಟ್ಬೇಕಲ್ಲವ ಯವ್ವ. ನೋಡಿ ಹೆಂಗೈತಿ ಹೊಲ್ದಾಗ ಪಲ್ಯವು. ಹಿರಿಯರು ಒಂದು ಮಾತು ಹೇಳ್ತಾರೆ, ನೀನು ಅಲ್ಲೇ ನಾನಿಲ್ಲೇ ಉಡ್ಯೋದಾಗ ಪಲ್ಯ ಅಂತೇಳಿ. ಅದ್ರಂಗೆ ನಾನು ಉಡ್ಯೋದಾಗ ಪಲ್ಯ ಇರಕತ್ತೀನಿ ನೋಡ್ರಿ. ಈಗ ಸರಸ್ವತಿಯವ್ರ ಹೊಲ್ದಾಗ ನೀರು ಎಲ್ಲಿ ಭಾಳ ನಿಂದಿರ್ತೈತಿ ಅಲ್ಲಿ ಚಂದ ಇರ್ತಾವ. ಯಾಕಡೆ ಇರ್ತೈತಿ ಅನ್ನೋದು ಗೊತ್ತಿಲ್ಲ ನಮಗೂ. ಅದೆಲ್ಲ ನೀರು ಬಿಟ್ಟಾರಿ ಹೌದಿಲ್ಲ. ತನಗೆ ಬೇಕಾದ ದರ್ಕೊಂಬರಳಕ್ಕ ಒಕ್ಕೇನ ಹೋಗಂದಿಡ್ರ ಸರೋರ್ ಅತ್ತಿಯರು ಸರುಗ ದುನಿಯಾದ ಕಾಯಿಪಲ್ಲೆ ಇರ್ತೈತಿ. ನಾನ ತರ್ತೀನಿ ಬಿಡ ಅಂತೆ ನಾವ ಬಂದೀವಿ ನೋಡ್ರಿ. ಬರ್ರಿ ಹಳ್ಳಿ ಹಳ್ಳಿ ರೆಂಬಿ ಬೆಳ್ಳಿ ಗೊಂಬೆ ಅಂತೇಳಿ ನೋಡ್ರಿ. ಇದು ಏನಂತ ನೀವೇ ಕಂಡಿಡ್ರಿ ತಿನ್ನೋರೆಲ್ಲ. ಮತ್ತು ನೋಡ್ರಿ ಹೊಲ್ದಾಗ ಹರಿದ್ರೆ 15-20 10 ರೂಪಾಯಿ ಸೂಡು ಅಂತಾರ. ಹರಿದಿಟ್ಟಿವಿ ಹೊಲ್ದನ್ ಕಾಯಿಪಲ್ಲೆ. ಯಾರು ಲೆಕ್ಕಿ ಐತೋ ಯಾರು ಬಾಯಿಗೆ ಹೋಗಿತ್ತೋ ಯಾರು ಉಣ್ತಾರೋ ಗೊತ್ತಿಲ್ಲ. ನಾನಂಕರ ಕಿತ್ಕೊಟ್ಟಿವಿ.
ನೋಡ್ರಿ ಇಲ್ಲಿ ಈಗ ಇದೊಂದು ಸೂಡು ಸಿಕ್ತಿವ್ ದಪ್ಪ ಅಂದು ಇನ್ನೊಂದು ಸ್ವಲ್ಪ ಸಿಕ್ತ್ರಿ. ಇಲ್ಲಿ ಇತ್ತು ಚಲೋ ಆಯ್ತು. 2 ಸೂಡ್ ಆತ್ ನೋಡು. ಬಾಳ ಇಲ್ರಿ ಸಬ್ಬಾಸಿಗೆ ಇನ್ನೊಂದು ಸ್ವಲ್ಪ ನೋಡಿ ಸಣ್ಣದೈತಿ. ಹಾಕ್ಯಾರಲ್ಲ ಸಣ್ಣದೈತ್ರಿ ಸಣ್ಣದೈತಿ. ಅದು ಈಡ್ ಆಗಂಗಿಲ್ಲ ಮಾತ್ರ. ಹಂಗ ತಿಂತೀರೋ ರೊಕ್ಕ ಕೊಡ್ತಿರ್ತೀರೋ ಗೊತ್ತಿಲ್ಲ ನೀವು ಬಜಾರ್ದಾಗ. ಸೂಪರ್. ಬರ್ರಿ ಸೂಡ್ ಕಟ್ಟಿ ಇಟ್ಟಿನಿ. ಒಯ್ ಬರ್ರಿ ನೋಡ್ರಿ. ನಮ್ಮ ಎಲ್ಲಾರ ಮನ್ಯಾಗನು ನಮಗ ಇದು ಫೇವ್ರೇಟ್ ನೋಡ್ರಿ. ಏನಂದ್ರ ಇದು ಹುಣ್ಚಿಕ್ ಪಲ್ಯ. ಎಲ್ಲರಿಗೂ ಗೊತ್ತಲ್ಲ, ಪಾಲಕ್ ಸಪ್ ಇರ್ತಾ, ಇದು ಹುಳಿ ಇರ್ತಾವ ಪುಂಡಿ ಪಲ್ಯದಾಗ. ನೋಡಿದ್ರಲ್ಲ ಎಲ್ಲ. ಇಲ್ಲಿ ನೋಡ್ರಿ ಹೊಲ್ದಾನ ಹಸಿ ರೇಷ್ಮೆ ಅಂತಾರಲ್ಲ ಸಬ್ಬಸಿ. ಇನ್ನ ದೊಡ್ಡದಾಗಿಲ್ರಿ ಇದು. ನನ್ನ ಜೀವ ಸಣ್ಣ ಕಿತ್ಕೊಂಡ್ ಬಂದಿದ್ದಿಲ್ಲ, ನಮ್ಮ ಮಹೇಶ್ ಕಿತ್ಕೊಂಡ್ ಬಂದಾನ. ಬರ್ರಿ ಈ ತರ ಐತ್ ನೋಡು ಹೊಲ್ದಾನ ಕಾಯಿಪಲ್ಯ ಎಲ್ಲ ಕಿತ್ಕೊಂಡ್ ಬಂದೀವಿ. ಅವರು ಗೋವಾಕ್ ಹೋಗಾರದಾರ, ತಂದೀವಿ ನೋಡ್ರಿ. ತಡಾಗ ತನ್ಮೇಸಿನ ನಿಂದು ಇಲ್ರಿ ಏನ ಇದಕ್ಕೆ ಡೀಸೆಲ್ ತರಕ್ ಹೋಗ್ಬೇಕಂತ ಹೋಗಿ ನನಗೆ ನಡ್ಕೊಂತ ಗಾಡಿ ತೊಂದು ಹೋದ್ರಿ. ಮತ್ತೆ ಇಲ್ಲೊಂದು ಐತಲ್ಲ ಟ್ರ್ಯಾಕ್ಟರ್ ತೊಂದು ಇದು ರಾಶಿ ಹೋಗ್ಕನ್ರಿ ಈಗ. ಅದ ರಾಶಿಗ್ರಿ ಮಡಿ ಹೊಡೆದಿನಿ. ಈಗ ನೋಡಿ ಬರ್ಲಿ ಏನು ಮಡಿ ಹೊಡೆದಿನಿ. ಇಲ್ಲ ಎಲ್ಲ ಪೂರ್ತಿ ಅರ್ಧ ಹಸಿ ಐತಿದು. ನೋಡಿ ಇಲ್ಲ ನೋಡಿ ನೀರು ಬಂದ ನಿನ್ನೆ ನೋಡಿ ನೀರು ಹಂಗ ನಿಂತವಲ್ಲ 2 ದಿವ್ಸದ ನೀರು. ನೋಡಿದ್ರಿ ಎಲ್ಲ ಸಬ್ಬಸ್ಗಿ ಸೂಡು. ಮತ್ ಶಾರಾಮ್ ನೋಡಿ ಕೆಲವು ಮಂದಿ ಶಾರಾಮ್ ಏನ್ರ ಕಾಯಿಪಲ್ಲೆ ಮಾರಾಕತ್ತ. ಇದು ಬೀಗ್ರು ಅಲ್ದಂದ್ ನೋಡ್ರಿ. ಮಗಳು ಮಹೇಶರು ಗೋವಾಕ್ ಹೊಕ್ಕಾರ ಇವತ್ತ. ಬರ್ರಿ ಹರ್ಕೊಂಬರಮಂದ್ರು. ಬಂದು ಹರ್ಕೊಂಡ್ ಹೊಂಟಿವ್ ನೋಡ್ರಿ. ಎಲ್ಲದು ಇನ್ನ ತಾಜಾ ನೋಡ್ರಿ ಕಾಯಿಪಲ್ಯ ಹೊಲ್ದಾಗ ಮಾಡಿದ್ರಿ. ಏನ್ರಿ ಹಿಂಗ ತಗೊಂಡ್ರ ಒಂದ್ 50 ರೂಪಾಯಿ ಕಾಯಿಪಲ್ಯ ಅನ್ನಂಗ ಐತ್ರಿ. ಹೆಚ್ಚೈತಿ ಇನ್ನ ಕಮ್ಮಿ ಇಲ್ಲ. ಸಬ್ಬಸ್ಗಿ ಅಂಕರ್ ಗೊತ್ತಲ್ಲ ನಿಮ್ ತಿನ್ನೋರಿಗೆ. ಈಟೇ ಸೂಡ್ ಇರ್ತೈತ್ರಿ 15 ರೂಪಾಯಿ 20 ರೂಪಾಯಿ, 30 ರೂಪಾಯಿ ಸಬ್ಬಸ್ಗಿ. ಅಲ್ಲಿ ಆತ್ರಿ, ಅಲ್ಲಿ ಆತ್. ಇಲ್ಲಿ ನಮ್ಮಲ್ಲಿ ಸಬ್ಬಸ್ಗಿ ಭಾಳ ತುಟ್ಟಿ. ನಮ್ಮಲ್ಲಿ 10 ರೂಪಾಯಿ ಸಿಗದೇ ಇಲ್ಲ ಅದು. ಇಂಥ ಕಾಯಿಪಲ್ಯ ಎಲ್ಲಿ ಸಿಕ್ಕಿತ್ತ ಯಪ್ಪ. ಸಬ್ಬಸ್ಗಿ ಒಂಚಿಕ್ 2 ಕಡಿಮೆ ಸಿಗಂಗಿಲ್ಲ. ಅಲ್ಲಿ ಈ ತರ ಯಾಕೆ ಸಿಕ್ಕಿತ್ತು? ಪಾಲಕ ಮನ್ಯಾಗ ಕಿತ್ಕೊಂಡಿರಿ ಎಷ್ಟ್ ದಿನ ಇಟ್ರಿ ಏನಾದಿತ್ತು ಹೇಳಿ. ಪಾಲಕ ಮೊದ್ಲೇ ತಂಡಿದಿಂದಾಗ ಪಾಲಕ ಅದು 10-15 ರೂಪಾಯಿ ಸಿಗ್ತೈತಿ. ಇದು ಸಿಗದಿಲ್ಲ ಅಲ್ಲಿದ್ರ ಅಲ್ರಿ. ಅಲ್ಲಿನೂ ಸಿಗುತ್ತನ್ ಪಾಲಕ? ಪಾಲಕ್ ಸಿಗತ್ರಿ. ಹುಂಚಿಕ್ಕಿ ಹಿಂಗಿರಂಗಿಲ್ಲ. ಇಟ್ಟು ಟುದ್ ಎಲಿ ಹಿಂದ್ ಬಾಡ್ಡಿ ಹಿಡ್ದಮ್ಮ ಬೇರೆ ಇರ್ತೈತಿ. ಎಷ್ಟು ತಾಜಾ ಸಿಗದಿಲ್ಲ. ಮತ್ತ ಇದೇ ಅಂತೀನಿ ಎಷ್ಟು ಇರ್ತೈತೆ. ನಾ ನೀರ್ ಹೊಡೋದು ಇದು ಹೊಡೋದು ಏನೇನು ಹೊಡ್ತೇವೆ. ಇಡ್ಬೇಕು. ಇಟ್ಟು ಏಟ್ ಮಾಡಿದ್ರು ಇಲ್ಲ ಈ ಕಡೆ ಅದಾರ ಆಯ್ತಾಳ್ರಿ. ಇದು ಎಲಿ ಎಲ್ಲಿದ್ರಾಗ ಹಾಕಿ ಬಿಡ್ತೀನಿ ಆ ಕಡೆ. ಕಟ್ಟಿನ್ರಿ ಅದನ್ನೆಲ್ಲ. ಸೂಡಂಗ ಇದ್ರೆ ಚಂದ ಇರ್ತಾನಲ್ಲ. ಇದು ಆತಂದ್ರ ನೋಡ್ರಿ. ಅಲ್ಲ ಬಗನ ಸ್ವಲ್ಪ ಮತ್ತೆ ಅವರು ಮಾಡೋರು ಅದಾರ, ಆಗೋದಿಲ್ರಿ. ಇಲ್ಲಿ ಹೊಲ ನೋಡೋಣ ನಾವು ಮಾಡ್ಬೇಕಂತೀವಿ. ಮಾಡ್ಬೇಕಂದ್ರೆ ಹೊಲ ಇಲ್ಲ ನಮಗೆಲ್ಲ. ಈಗ ಆ ಮಡ್ಯಾಗ ಬೀಜ ಉರ್ಬೇಕು, ಕೊತ್ತಂಬರಿ ಉರ್ಬೇಕು, ಹುಂಚಿಕ್ಕ ಉರ್ಬೇಕು, ಚವಳಿ ಬೆಂಡಿ ಉರ್ಬೇಕು, ನುಗ್ಗು ತಲೆ ಬರ್ತೈತ್ರಿ. ಏನು ಮಾಡೋಕ್ಕಾಗತ್ರಿ? ಸನೇನಿಲ್ಲ. ಹಿಂಗ ಮಾಡಿ ನೆರವೆಂಚಿಗೆ ಹೋದ್ನಿ ಅಂದ್ರೆ ಒಂದು ದಿನ ಒಂದು ಗಳಿಗೆ ನಾವು ಹೋಗೋಣ ಖಾಲಿ ಕುಂದ್ರಂಗಿಲ್ಲ. ಬೈತಾರ್ರಿ ಈಗ ಮಕ್ಳು. ಯಾಕೆ ಮಾಡ್ತೀವ ಅಂತೇಳಿ. ಹಿಂಗ ಊರ್ ಮುಂದೆ ಹೊಲ ಇದ್ರ ಈಗ ಇದ್ರಾಗ ದುನಿಯದ ಹಾಕಿ ಸನೇ ಇದ್ರ ಕಾಯಿಪಲ್ಯ ನೋಡ್ರಿ. ಎಲ್ಲಿ ನೀವು ಗುಲ್ ಇಡ್ತೀರಿ ರಗಡ್ ಗೊಬ್ಬರ ಹಾಕ್ಯಾರ, ದಿನ ನೀರ್ ಬಿಡ್ತಾರ. ಈ ಕಬ್ಬಿನ್ಯಾಗ ಮಾಡೋರಿದ್ರ ಬೆಳ್ಕೊಳೋರಿದ್ರ ಇಂಥದೆಲ್ಲ ಹುಣ್ಚಿಕ್ಕ, ಕೊತ್ತಂಬರಿ, ಸಬ್ಬಸ್ಗಿ, ರಾಜಗಿರಿ ಬೇಕಾದ ಹಾಕಿ ಇನ್ನ ಬೆಳ್ಕೊಬೋದ್ರಿ. 1 ತಿಂಗಳು 70. ಮನ್ಯಾಗ ಮಾಡೋರಿಲ್ರಿ. ಆ ಕಡೆ ಅವ್ರಿಗೆ ಹೊಲ ಬಲ ಜಗ್ಗದವ್. ಈಗ ರಗಡ್ ಕಸ ಆಗೈತಿ. ಮಾಡ್ಬೇಕಂದ್ರೆ ಹೈರಾಣ ಐತ್ರಿ. ಹೇಳೋದು ಸುಲಭ, ಮಾಡೋದು ಕಷ್ಟ ಅಂತಾರಲ್ಲ, ಹಂಗತಿ ಇರ್ತೈತ್ರಿ. ಏನ್ ಮಾಡ್ಬೇಕು? ಅವ್ರಿಗೆ ಮಾಡೋರಿಲ್ಲ ಮನ್ಯಾಗ. ಅದೊಂದು ಕೂಸಿನ ತಾಯಿ ಕೆವ್ ಒಬ್ಬಕ್ಕೆ ಓಡಾಡ್ಬೇಕು. ಆಳು ಕರ್ಕೊಂಡು ಓಡಾಡಿದ್ರೆ ಆಗ್ಲಾರ್ದು ತುಟ್ಟಿ ಆಳು. ಈಗ ನೋಡ್ರಿ ಈ ಥರ ಎಲ್ಲ ಹೊಲ್ದಾಗ ತಂದು ಇಟ್ಟು ಗುಲ್ಲಿಟ್ರ ಸಬ್ಬಸ್ಗಿ ಹೆಂಗ್ ಇಟ್ಟಾರ ಹಂಗ ಎದ್ದೈತಿ ನೋಡ್ರಿ. ಹಸಿ ರೇಷ್ಮೆ ಅಂತಾರಲ್ರಿ, ಬೇರೆ ಬಿಟ್ಟಿಲ್ರಿ ಒಳಗ. ಈ ಬೇರೆ ದರ್ಶಿಲೆ ಮಾಡಿ ತಿಂದ್ರಿ ಏನು ಅಡ್ಡಿ ಇಲ್ರಿ. ಹಂಗೈತಿ ನೋಡ್ರಿ ಪಲ್ಯ. ಸೂಪರ್. ಬರ್ರಿ
ಕಟ್ಟಲ್ರಿ ಹ್ಞೂ ಎಲ್ಲ ಹರ್ಗಾಳ ಬಿಟ್ಕೊಡ್ಬೇಕು 100-200 ರೂಪಾಯಿ ಆಗುತ್ತೆ ನೋಡ್ರಿ ರಿಟರ್ನ್ ಬೇಕಾದಂಗ ಎಲ್ಲ 15-20 ರೂಪಾಯಿ ಇವು ತಾಜಾರ ಎಲ್ಲಿ ಸಿಗ್ತೈತಿ ಹೇಳ ಮನ್ಯಾಗ ಮಾಡಿ ಮನೆಯಿಂದ ಬೇರೆ ಹೊಲ್ದಿಂದ ಬೇರೆ ನೀವು ಯಾವಾಗಂತ ಹೊತ್ಕೊಂಡು ಹೋಗ್ಬೇಕಪ್ಪ ಯಪ್ಪ ಕಾಯಿ ಹಣ್ಣು ಕಸರು ಒಂದ ಎರಡು ಹಿಡಿಯೋದಿಟ್ಟು ನಾನು ಹಂಗೆ ನಾನು ಸೋಚ್ತಂಗೆ ಮಾಡೀನಿಪ್ಪ ಅಲ್ಲೇ ಹೊಲ್ದಾಗ ಇದನ್ನು ಸಣ್ಣ ಸಣ್ಣಂದು ಇರ್ತಲ್ಲ ಹ್ಞೂ ಕಿರ್ಸಾಲಿ ಸೋಚ್ತಂಗ ಮಾಡಿ ಹರಿದಿನ ನೋಡ ನೋಡ್ರಿ ಟಿಕ್ಕೀರ್ ಸರಿ 10 ರೂಪಾಯಿ ಸೂಡ್ ತಂದ್ರೆ ಈಟ್ ಆಗತ್ತೆ ರೀ ಬೇಲಿಗೆ ಮುಟ್ಟಂಗಿಲ್ಲ ಅದು ಸೋಸಿದ್ರು ಏಟು ಒಂದು ಈಟ್ ಹಾಕಿರ್ತೈತಿ ಈಗ ಹಂಗ ಸೋಸಿದ ಪಲ್ಯ ಆದ್ರೆ 4 ಸೂಡ್ ಕೋತಂಬ್ರಿ ಅದು ಈಗ ಹಂಗ ಅಲ್ಲ 4 ಸೂಡ್ ಕೋತಂಬ್ರಿ ಅದು ಈಗೇನು ಬಂದ್ ಮಾಡಿ ಬರ್ತೇನು ನೀರು ಇಲ್ಲಿ ಇದು ಹಾಂ ಬೇರೆ ಕಡೆ ಬಿಟ್ಟು ಬರ್ತೀನಿ ರೀ ಚೀಲ್ ಇಲ್ಲಿ ಐತಲ್ಲ ಆಯ್ತೇನು ಆಯ್ತು ಬಂದ್ ಮಾಡಬೇಡ್ರಿ ಅದು ಇದನ್ನು ಮಡಿ ಬೇರೆ ಹೊಡೆದು ಬರ್ತೀನಿ ಮಾಡ್ಬೇಕು
ಹ್ಞೂ ರೀ ಇದು ಅದು ಹೊಸ ಕಬ್ರಿ ಅದು ಫಸ್ಟ್ನೇ ಬೇಕಲ್ಲಪ್ಪ ಒಟ್ಟು ಈ ಕಡ್ದು ಹಚ್ಚದ ಅನ್ನೋದು ಕಪ್ಪು ಇದು ಅಲ್ಲ ಆದ್ರೆ ಈ ಸಲ ಕಪ್ಪು ಒಂದೊಂದು ಏರಿಯಾವ್ರಿ ಜಾಸ್ತಿ ಇದಾಗ್ಯಾವ ಸುಳ್ಯದ್ರಾಗ ಒಂದೊಂದು ಇದು ನಡಬಾರ್ಗಿನ ಮಡಿಕೆ ಹೊಡಿತಾರಲ್ರಿ ಇದು ಮಡಿಕೆ ಹೊಡೆದ ಮುಚ್ಚಿಬಿಡ್ತೀರಿ ಆಮೇಲೆ ಏನೋ ಎತ್ತರ ಆಗತ್ರಿ ಎತ್ತರ ಆಗಿದ್ದು ಮಡಿಕೆ ಹೊಡಿತಾರೆ ಹ್ಞೂ ಕಸ ಭಾಳ ಬಂದೈತಿ ಅರ್ಧ ಇಲ್ಲ ಅರ್ಧ ಕಸ ಐತಿ ನೋಡಿ ಈ ಕಡೆ ಕಸ ಐತೆ ಆ ಕಡೆ ಇಲ್ಲ ಬದ್ನಿಗಿಡ ಭಾಳ ಐತಿ ಕಸನು ಇದೆಲ್ಲ ದೌಡ್ಯಾಂಗ ಕಬ್ಬು ಬೀಳ್ತದೆ ಹಾಂ ದೌಡ್ ಹಿಂಗೆ ಕಸ ಹಚ್ಚಾದ್ರೆ ಹೇಳ್ಬೇಕು ಅದೇ ಕೆಟ್ಟದ್ದು ಬಂದೈತ್ರಿ ಎಲ್ಲ ನೋಡಿ ಹ್ಞೂ ಎರಡು ಮಡಿಬಿಟ್ಟ ಹಾಂ ಇದೊಂದು ಇದು ಬಿಟ್ರಿ ಕೆನಲ್ದು ಕೆಲ್ ಮಾಡ್ಬಿಡು ಇಲ್ಲೇ ಅರ್ಧ ಬರೋಣ ಬಂದ್ ಮಾಡ್ಬಿಡು ಆ ಕಡೆ ಇಲ್ಲಿ ಬರೋಣ ಇಲ್ಲೇ ಬರೋಣ ಯಾಕಾರ ಆ ಕಡೆ ಎಸೈತಿ ಪೂರ್ತಿ ಎಸೈತಿ ಮತ್ತು ಸುಮ್ಮನೆ ಅಲ್ಲಿ ಇದು ನೋಡೋಣ ಅದು ಮಾಡಿಬಿಡು ನೋಡ 2 ದಿವಸ ಆಯ್ತು ನೀರು ನಿಂತೈತಿ ಚಲೋ ಮಾಡಿ ಹೋಗ್ಬಿಟ್ರ ಈಗ ರಾಜಗಿರಿ ನೋಡ್ರಿ ಹೆಂಗೆ ಬಿಳಿ ರಾಜಗಿರಿ ಅಲ್ರಿ ಅದು ಅದು ಬರ್ಜಿತ್ತಮ್ಮ ಸಣ್ಣ ಎಲೆ ಐತಲ್ಲ ಇದು ಇದು ರೀ ಅದು ಬರ್ಜದು ಬರ್ಜ ಹಾಂ ಹಾಂ ಹೌದು ಅದು ರಾಜಗಿನ ಒಂದು ಅಲ್ಲ ರಾಜಗಿನ ಅದನ್ನು ತಿಂತಾರ ಆದ್ರೆ ಈ ರಾಜಗಿರಿ ಬೇರೆ ಹಾಂ ಅದು ಬೇರೆ ಅದ್ರಾಗ ಜುಟ್ಟಲ್ ಪಲ್ಯ ಐತಿ ಕಾಕ ಪೂರ್ತಿ ಇಲ್ಲ ಅಲ್ಲೊಂದಿಲ್ಲ ಅಲ್ಲೆಲ್ಲ ಹಚ್ಚಿದಂಗೆ ಐತ್ರಿ ಕಿರ್ಸಲ್ ಅಂತ್ರಿ ಊರಿದಂಗೆ ಐತ್ರಿ ಅಲ್ಲಿ ಸಣ್ಣಗೆ ಸಣ್ಣ ಆಯ್ತು ಯಾಕೆ ಎದ್ದಿಲ್ಲಲ್ಲ ಅದು ಹ್ಞೂ ವಾರದಾನು ಕೂಡ ಹಾಗೆ ಇನ್ನು 4 ದಿನದಾಗ್ರಿ ಸಬ್ಬಸ್ ಕಿತ್ತಂಗ ಕೆನಲ್ದು ಚಲ್ ಮಾಡ್ಬಿಡು ಅದು ಹೋಗ್ಬಿಡ್ತಾಕ ನೀರು ತಗೋಸಿ ಮತ್ತು ಬೇಕಲ್ಲ ಒಬ್ರು ಯಾರು ಯಾರು ಬೇಕು ನಾವು ಒಬ್ಬರು ನೋಡಿ ಹೆಂಗೆ ಚಾಲು ಮಾಡಿದ್ವಿ ಹೆಂಗೆ ಚಾಲು ಮಾಡೋದು ಅಲ್ಲಿ ನೀರಾಗ ಚಲ್ ಮಾಡಿಬಿಟ್ರೆ ಇಲ್ಲ ಅದು ಪೈಪ್ ಐತಲ್ಲ ಪಾರಕ್ಕೆ ಅದನ್ನು ಅದಕ್ಕೆ ಮುಗಿದ್ಬಿಟ್ರೆ ಬಂದ್ಬಿಡ್ತು ನೀರು ಅಲ್ಲ ನಾ ಚಲೋ ಮಾಡ್ಕೊಡಂಗೆ ಕೊಡ್ತೀನಿ ನಾನು ಟೈಮಿಲ್ಲಿ ಈಗ ಏನೋ ಎಣ್ಣೆ ತರಬೇಕು ಮತ್ತೆ ಮಷಿನ್ ಬಂದು ನಾನು ಹೋಗ್ಬಿಡೋಣ ಕೇಳ ನನಗೆ ಫೋನ್ ಹಚ್ಚಿ ಕೇಳ ಅವನ ಮತ್ತು ರೊಕ್ಕ ಗಣೇಶ್ ಹಾಕ್ಬೇಕ ಮಷಿನ್ ಬ ಈಗ ಕೇಳ ಮತ್ತು ಕೆನಲ್ ಚಲ್ ಮಾಡಿದ್ರೆ ನೀರು ತಗೊಳ್ಳೋದು ಆಗ್ಬಿಡ್ತು ಹಾಗೆ ಮಾಡಿಬಿಡೋಕೆ ಅದು ಬಂದ್ ಮಾಡಿ ಅಲ್ಲೇನು ಹತ್ತಾನ ಭಾಳ ನನಗೆ ಓ ಟಾಟ ಒಂದು ಚುಮ್ಮ ಕೊಟ್ಟು ಬಿಡಾಕಿ ಉಮ್ಮ ಕೊಡು ಉಮ್ಮ ಏ ಉಮ್ಮದೆ ಏನಾಯ್ತು ಮೈ ಜಾಗದೆ ಉಮ್ಮದೆ ಕೈ ಕೊಡು ಜಗ್ಗು ನನ್ನ ಜಗ್ಗು ಕಾಲಿಡ್ಲೆ ಜಗ್ಗು ಜಗ್ಗು ಬಸ್ ಹೋಗುತ್ತವಿ ಮತ್ತೆ ನನ್ದು ಓಲ್ಯಾ ಮತ್ತಿಲ್ಲ ಕೈ ಥ್ಯಾಂಕ್ಸ್ ಉಮ್ಮ ಕೊಟ್ಬಿಡು ಒಂದು ಹಿಂಗೆ ಕೊಡಬೇಕು ಹಾಂ ಓಲ್ಯಾಮ ಓಲ್ಯಾಪು ಬಾಯ್ ಬಾಯ್ ಪಪ್ಪ ಸೈಕಲ್ ಏನ್ಮಾಡ್ತಾ ಅಮ್ಮ ಮಮ್ಮಿ ಕಾಡ್ಸಲ್ಲ ನೀನು ಸರಿ ಮಮ್ಮಿ ಅಷ್ಟೇ ನೀನು ಅಣಿಕೆ ಒಂದೇ ಫೋಟ ಆಯ್ತು ಶ್ರೀ ನೋಡಿ